ಸೊ ಮಕ್ಕಳನ್ನ ಕರ್ಕೊಂಡು ಇದು ಶೃಂಗೇರಿಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು. ರಾತ್ರಿ ಅವತ್ತು ಬದುಕಿದ್ವಿ. ಮತ್ತೆ ಮನೆಗೇನೆಲ್ಲ ಏನೂ ಇಲ್ಲದೆ ಇದ್ರು ಒಬ್ಬರು ಸಿಕ್ಕಿಸಿದ್ರು. ನನ್ನನ್ನು ಕರೆಕ್ಟಾಗಿ ದಾಳ ಯೂಸ್ ಮಾಡ್ಕೊಂಡ್ರು, ನನ್ನ ಬಿಸಾಕಿದ್ರು. ಆ ಕೊಟ್ಟಿದ್ದವರು ನನ್ನ ಹಿಡ್ಕೊಂಡು 2 ಲಕ್ಷಕ್ಕೆ 18 ಲಕ್ಷ ವಸೂಲು ಮಾಡೋ ಲೆವೆಲ್ಗೆ ಬಂತು. ಅದಾದಮೇಲೆ ನಾವು ಅವತ್ತು ಇದ್ದಿದ್ದು 1 ಲಕ್ಷ ಲೀಸ್ ಮನೇನು ಬರ್ಸ್ಕೊಂಬಿಟ್ರು, ಹೊರಗೆ ಹಾಕ್ಬಿಟ್ರು. ಆ್ಯಕ್ಚುಲಿ ಲಿಟ್ರಲಿ ಯಾರೂ ಬರೋಲ್ಲ, ಯಾರನ್ನೂ ಕೇಳೋದು ಇಲ್ಲ. ನನ್ನ ಜಾಯಮಾನ ಅಲ್ಲ ಅದು. ನಿಮಗೆ ಧೈರ್ಯ ಇದ್ದರೆ ನೀವು ಬದುಕಿ, ಇಲ್ಲ ನಮ್ಮ ಜೊತೆಲಿ ಬೀಳಂಗಿದ್ರೆ ನೀವು ಹೊಳೆಗೆ ಬಿದ್ದುಬಿಡಿ. ಶೃಂಗೇರಿಗೆ ಹೋಗ್ತಿದ್ದೀವಿ, ಹೊಳೆಗೆ ಬಿದ್ದುಬಿಡ್ತೀವಿ, ಅಲ್ಲಿ ಆತ್ಮಹತ್ಯೆ ಅಂತ ಅನ್ಸಲ್ಲ. ಬೇರೆ ಏನಾದರೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಇಲ್ಲ, ನೀವು ಇಲ್ಲಿವರೆಗೂ ಕರ್ಸಿರೋದೇ ದೊಡ್ಡ. ಯಾಕಂದರೆ ಅಯ್ಯೋ, ನೀವು ಬಂದಿರೋದು ದೊಡ್ಡ ವಿಷಯ ಸರ್. ಮರೆಯಾಗಿರೋದನ್ನ ಅವಾಗ ಜ್ಞಾಪಿಸೋ ಥರ ಅಟ್ಲೀಸ್ಟ್ ಜ್ಞಾಪಿಸೋದು ಅನ್ನೋದಕ್ಕಿಂತ ಅದೇ ಹೇಳಿದ್ವಲ್ಲ, ಅಂದರೆ ನಿಮ್ಮ ಅನುಭವಗಳೇನಿದೆ ಅದು ಮೋಸ್ಟ್ಲಿ ನೀವು ಅನುಭವಿಸಿರೋದು, ನೀವು ನೋಡಿರೋದು ಅಥವಾ ನೀವು ಮಾಡಿರೋ ಕೆಲಸಗಳು ಅದ್ರ ದುಡ್ಡು ಕೊಟ್ಟರು ಪಡ್ಕೊಳಕ್ಕಾಗಲ್ವಂತೆ. ಎಲ್ಲೊಂದು ಕಡೆ ಕೇಳ್ಕೊಂಡಾಗ ಅದು ಒಂದು ಮೆಮೊರಿ, ಅದೊಂದು ಇನ್ಸ್ಪಿರೇಷನ್ ಆಗುವಂದು 4 ಜನ. ಖಂಡಿತ ಇನ್ಸ್ಪೈರ್ ಆಗಬೇಕು. ಯಾಕಂದರೆ ನನ್ನ ಇನ್ನೊಂದು ಇದು ಅಂತಂದರೆ, ಅಷ್ಟೆಲ್ಲ ಮಾಡಿದವರು ಒಂದು ದಿವಸ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಇಡೀ ಫ್ಯಾಮಿಲಿ ಹೋಗಿದ್ವಿ ಅನ್ನೋದು ಒಂದು ಇದೆಯಲ್ಲ. ಆದರೂ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ನೀವು. ಹೌದು. ಯಾವಾಗ ಸರ್ ಅದು ಸಿಚುವೇಶನ್? 2014. ಏನಕ್ಕಂತ ನಿರ್ಧಾರ? ನಮ್ಮ ಸ್ನೇಹಿತರೊಬ್ಬರು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಬಂದು ನನ್ನನ್ನು ಸಿಕ್ಕಿಸ್ಬಿಟ್ಟು ಮನೆಯೆಲ್ಲ ಕಳ್ಕೊಂಡು ತುಂಬ ಸಾಲುಗಳಾಗಿ, ಓಕೆ ಎಲ್ಲೂ ಆಗಿ ಇವತ್ತು ಕತ್ರಗುಪ್ಪೆ ತೊಗೊಂಡಿದ್ದು, ಅಡ್ವಾನ್ಸ್ ದುಡ್ಡಿಂದ ತೊಗೊಂಡಿರೋ ಮನೆ ಎಲ್ಲೂ ಕಳ್ಕೊಂಡಾಗ ಒಂದು ದಿವಸ ನಿರ್ಗತಿಗೆ ಆಗಿದ್ವಿ. ಆನ್ ದ ರೋಡ್ಸ್, ಲಿಟ್ರಲಿ ಆನ್ ದ ರೋಡ್ಸ್ ಅವತ್ತು. ಸೊ ಮಕ್ಕಳನ್ನ ಕರ್ಕೊಂಡು ಇದು ಶೃಂಗೇರಿಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು. ರಾತ್ರಿ ಅವತ್ತು ಬದುಕಿದ್ವಿ. ಮತ್ತೆ ಹೇಗೋ ಒಂದು ಡಿಸಿಷನ್, ಸ್ಮಾಲ್ ಒಂದು ಚೇಂಜು ನಮ್ಮನ್ನು ಬದುಕಿಸ್ತು. ಇವತ್ತು ತಿರ್ಗಾ ನಿಮ್ಮ ಮುಂದೆ ಕೂತಿದ್ದೀನಿ. ಅದು ಯಾವತ್ತೂ ಸೋಲಬಾರ್ದು ಅನ್ನೋದಕ್ಕೊಂದು ನಿದರ್ಶನ ಇದು. ಒಪ್ಕೊಳ್ಳೋಣ, ಲೆಟ್ ಅಸ್ ಚಾಲೆಂಜ್ ಅನ್ನೋದು ಅಷ್ಟೇ. ಇವತ್ತು ಚೆನ್ನಾಗೇ ಇದೀವಿ ಅಷ್ಟೇ. ಹಾಗೆ ಇಫ್ ಯು ಡೋಂಟ್ ಮೈಂಡ್, ಆ ವಿಷಯ ಏನು ಅಂತ ಕೇಳ್ಬೋದಾ? ಇಲ್ಲ, ನಮ್ಮನ್ನು ಸಿಕ್ಸಿದ್ರು ಒಬ್ಬ ಪ್ರೊಡ್ಯೂಸರು. ಸಿಕ್ಸ್ಬಿಟ್ಟು ನನ್ನ ಗ್ಯಾರಂಟಿನಲ್ಲಿ ದುಡ್ಡು ತೊಗೊಂಬಿಟ್ಟು. ಓಕೆ, ಆ ದುಡ್ಡನ್ನ ನೀವು ಮನೆ ಮಾರಿ ತೀರಿಸಿರೋದು? ಒಂದು ನಮ್ಮ ತಂದೆಯವ್ರು ತೊಗೊಂಡಿದ್ರು, ಅದನ್ನು ತೀರಿಸಿದೆ. ಅದು 10 ರೂಪಾಯಿ ಮನೆ ಮಾರಿದ್ದು ನಮ್ಮ ತಂದೆಯವ್ರಿಗೋಸ್ಕರ, ಅವರ ಸಾಲಗಳನ್ನು ತೀರಿಸೋದಕ್ಕೋಸ್ಕರ. ಆಟ ಹುಡುಗಾಟ ಇವೆಲ್ಲ ಮಾಡಿ ಅವ್ರು ಸ್ವಲ್ಪ ಇದಾಯಿತು. ಅವ್ರು ಎಲ್ಲಿಂದ ತೊಗೊತಿದ್ರು, ಬಡ್ಡಿ 10% ಮೀಟ್ರು ಇದು ಬಡ್ಡಿ, ಅವೆಲ್ಲ ನನಗೆ ಅದು ಗೊತ್ತಿಲ್ಲ. ಅವ್ರು ಎಲ್ಲಿಂದ ತರ್ತಾರೆ ಮಾಡ್ತಾರೆ ಅಂತ. ಸೊ ಅಲ್ಲಿ ಗ್ಯಾರಂಟಿ ಕೊಡೋಕೆ ಹೋಗಿ ಸಿಗಾಕೊಂಡಿದ್ದಾಯಿತು. 2ನೇ ಹಂತದಲ್ಲಿ ಬಂದಿದ್ರೆ ಮನೆಗೇನೆಲ್ಲ ಏನೂ ಇಲ್ಲದೆ ಇದ್ದರೂ ಒಬ್ಬರು ಸಿಕ್ಕಿಸಿದ್ರು. ನನ್ನನ್ನು ಕರೆಕ್ಟಾಗಿ ದಾಳ ಯೂಸ್ ಮಾಡ್ಕೊಂಡ್ರು, ನನ್ನ ಬಿಸಾಕಿದ್ರು. ಆ ಕೊಟ್ಟಿದ್ದವರು ನನ್ನ ಹಿಡ್ಕೊಂಡು 2 ಲಕ್ಷಕ್ಕೆ 18 ಲಕ್ಷ ವಸೂಲು ಮಾಡೋ ಲೆವೆಲ್ಗೆ ಬಂತು. ಅದಾದಮೇಲೆ ನಾವು ಅವತ್ತು ಇದ್ದಿದ್ದು 1 ಲಕ್ಷ ಲೀಸ್ ಮನೇನು ಬರ್ಸ್ಕೊಂಬಿಟ್ರು, ಹೊರಗೆ ಹಾಕ್ಬಿಟ್ರು. ಆ್ಯಕ್ಚುಲಿ ಲಿಟ್ರಲಿ ಓಕೆ, ಆ ಮನೆಯಿಂದ ಹೊರಗೆ ಬಂದಮೇಲೆ ಎಲ್ಲಿ ಹೋಗ್ತೀರಿ? ಅವತ್ತು ಡಿಸಿಷನ್ ತೊಗೊಂಡಿದ್ದು. ಬಟ್ ಯಾರನ್ನು ಬೇರೆ ಸ್ನೇಹಿತರನ್ನಾಗಲಿ ಅಥವಾ ಇಷ್ಟು ವರ್ಷ ನೀವು ಕೆಲಸ ಮಾಡೋದು ಒಂದು ಹೆಲ್ಪ್ ಕೇಳೋದು? ಬರಲ್ಲ, ಯಾರೂ ಬರಲ್ಲ, ಯಾರನ್ನೂ ಕೇಳೋದು ಇಲ್ಲ. ನನ್ನ ಜಾಯಮಾನ ಅಲ್ಲ ಅದು. ಹೋಗಿ ದುಡ್ಡು ಯಾರ ಹತ್ರನೂ ಕೇಳೋವಂಥನಲ್ಲ ನಾನು, ಫಸ್ಟ್ ಆಫ್ ಆಲ್. ಆದರೆ ನನ್ನ ಕೆಲವು ಸ್ನೇಹಿತರು ಆವಾಗ ಹೆಲ್ಪ್ ಮಾಡಿದ್ರು. ಕೆಲವು ಸ್ನೇಹಿತರು ಅಂದರೆ ಔಟ್ ಆಫ್ ದಿ ಇಂಡಸ್ಟ್ರಿ ಅವರು. ನಮ್ಮ ಮಧುಕೇಶ್ ಅಂತ ಇದ್ದಾರೆ, ಅವರೊಂದು 8 ಲಕ್ಷ ಹೆಲ್ಪ್ ಮಾಡಿದ್ರು ಒಂದೇ ಟೈಮ್ ನನಗೆ. ಆಮೇಲೆ ಅವ್ರಿಗೆ ಸ್ವಲ್ಪ ಕೊಟ್ಟು ತೀರಿಸಿದ್ರು. ಹೀಗೆ ಆತಿಥ್ಯ ಹೋಟ್ಲು ಗಾಂಧಿ ಬಜಾರ್, ರಾಜಶೇಖರ್ ಅಂತ, ಅವರು ನನಗೆ ಡೈಲಿ 100 ರೂಪಾಯಿ ಕೊಡೋರು ಖರ್ಚಿಗೆ ಅಂತ. ಸೂಪರ್ವೈಸರ್ ಆತ ಅಲ್ಲಿ. ಆ ಹೋಟ್ಲಿಗೆ ನಾನು ಸುಮಾರು 6 ಲಕ್ಷ 7 ಲಕ್ಷ ದುಡ್ಡು ಕಟ್ಟಿದ್ದೀನಿ ಅವ್ರು ಸ್ಕ್ರಿಪ್ಟ್ ರೈಟಿಂಗಿಗೆ ಅಂತ. ನನ್ನ ಕೊನೆ ಆ ಥರದ ದಿನಗಳನ್ನು ನೋಡಿದ್ರು ಅವರು. ನೋಡಿಬಿಟ್ಟು, ಸರ್ ನೀವೇನು ಬರೆಯೋಕ್ಕೆ ನನ್ನ ರೂಮ್ ಕೊಡ್ತೀನಿ ಬನ್ನಿ ಅಂತೇಳಿ ರೂಮ್ ಕೊಟ್ಟು ಬರ್ಸೋರು. ಸಾಯಂಕಾಲ ಹೋಗೋ ನನ್ನ ಜೋಲ್ 100 ರೂಪಾಯಿ ಇಟ್ಟು ಕಳ್ಸೋರು ಅವರು. ಎಲ್ಲಿ ಹೋಗ್ತೀರಿ? ಕಬ್ಬನ್ ಪಾರ್ಕ್ಗೆ ಹೋದ್ರೆ ಬೇರೆ ಕಾಟ, ಮನೆಯಲ್ಲಿ ಒಂಥರ ಪಾಪ. ಅವ್ರಿಗೆ ನಾನು ಇದ್ದಷ್ಟು ಅವ್ರಿಗೆ ಇದು ಎಲ್ಲ ಒಳ್ಳೆ ದಿನಗಳನ್ನು ನೋಡಿದವರು ನನ್ನ ಕೆಟ್ಟ ದಿನಗಳು ನೋಡೋಕೆ ಅವ್ರು ಸಹನೆ ಬೇಕಲ್ಲ. ನನ್ನ ಹೆಂಡತಿ ಮಕ್ಕಳು ನನ್ನ ಜೊತೆಲಿ ನಿಂತ್ಕೊಂಡ್ರು ಅವತ್ತು. ನಿಂತ್ಕೊಂಡು, ನೀವು ಧೈರ್ಯ ಕೆಡಬೇಡಿಯಪ್ಪ, ನೀವು ಮಾಡಿ. ಸೊ ಇವತ್ತು ಅವರು ಬೆಳೆದಿದ್ದಾರೆ. 2 ಮಕ್ಳಿಗೂ ಮದುವೆ ಮಾಡಿದ್ದೀನಿ, ಮೊಮ್ಮಗನ ನೋಡಿದ್ದೀನಿ, ಹ್ಯಾಪಿಯಾಗಿದ್ದೀನಿ ಅಷ್ಟೇ. 2014, ಸುಮಾರು 10 ವರ್ಷದ ಹಿಂದೆ. 10 ವರ್ಷದಿಂದ ನೀವು ಆ ನಿರ್ಧಾರ ತೊಗೊಂಡಿದ್ದೀರಿ ಬದುಕಬಾರ್ದು ಅಂತ. ಈಗ 10 ವರ್ಷ ನೋಡಿ, ಎಷ್ಟು ಖುಷಿಯಾಗಿ ನೀವೇ ಹೇಳ್ತಾ ಇದ್ದೀರ. ತಪ್ಪು ಅನ್ಸಲ್ವಾ ಸರ್? ಈಗ ಒಂದ್ಸಲ ತಿರುಗಿ ನೋಡಿದ್ರೆ ಎಲ್ಲ ಇರುತ್ತೆ, ನಾವು ಗೊತ್ತಿಲ್ಲ. ಇಲ್ಲ, ಪರಿಸ್ಥಿತಿ ಸಮಯ, ಸಂದರ್ಭ, ಪರಿಸ್ಥಿತಿ. ಅವತ್ತೇನು ಪರಿಸ್ಥಿತಿ ಆಗಿತ್ತು. ಮಕ್ಕಳಿದ್ರು ಜೊತೆಲಿ, ಅವರು ಇದ್ದರು, ಜೊತೆಲಿದ್ದರು. 2 ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಾವಿಬ್ಬರು, ಒಬ್ಬ ಕಾಲೇಜು ಒಬ್ಬ ಸ್ಕೂಲು. ಅವರಿಬ್ಬರು ಬರೋ ಹೊತ್ತಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ, ನಾನು ನನ್ನ ಹೆಂಡ್ತಿ ಬೆಳಗ್ಗೆಯಿಂದ. ಯಾಕಂದ್ರೆ ಬಸ್ಸಲ್ಲಿ ಬರ್ತಾರೆ ಇಬ್ಬರು. ಮನೆ ಹತ್ರ ಹೊಟ್ಟೋಗ್ಬಿಟ್ರೆ ಅಂತ. ಮನೆ ಇಲ್ಲವಲ್ಲ, ಕೀ ಹಾಕೊಂಡು ಹೊಟ್ಟೋಗಿದ್ದಾರೆ ಅವರು. ಸೊ ಬಸ್ ಸ್ಟ್ಯಾಂಡಲ್ಲೇ ಅವ್ರನ್ನ ಕರ್ಕೊಂಡು
ಮೆಜೆಸ್ಟಿಕ್ಗೆ ಬಂದುಬಿಟ್ಟೆ. ಹ್ಞೂ ಮೆಜೆಸ್ಟಿಕ್ಗೆ ಬಂದು ಎಲ್ಲಿ ಏನು ಕೇಳಿದ್ರಾ? ಹಾಂ ಬಾ ಮಾತಾಡೋಣ ಬನ್ನಿರಿ, ಹೇಳ್ತೀನಿ ಅಂತ ಕರ್ಕೊಂಡೋಗಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು, ಈ ಥರ ನಾನು ಅಮ್ಮ ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀವಪ್ಪ, ನಿಮಗೆ ಧೈರ್ಯ ಇದ್ದರೆ ನೀವು ಬದುಕಿ, ಇಲ್ಲ ನಮ್ಮ ಜೊತೇಲಿ ಬೀಳಂಗಿದ್ರೆ ನೀವು ಹೊಳೆಗೆ ಬಿದ್ದುಬಿಡಿ, ಶೃಂಗೇರಿಗೆ ಹೋಗ್ತಿದ್ದೀವಿ, ಹೊಳೆಗೆ ಬಿದ್ದುಬಿಡ್ತೀವಿ, ಅಲ್ಲಿ ಆತ್ಮಹತ್ಯೆ ಅಂತ ಅನ್ಸಲ್ಲ, ಮುಳುಗಿ ಸತ್ರು ಅಂತಂತಾರೆ. ಯಾಕೆಂದರೆ ಜಿ ವಿ ಅತ್ರಿ ಅವ್ರ ಫ್ಯಾಮ್ಲಿ ಪಾಪ ಮುಳುಗಿ ಸತ್ತಿದ್ದದು, ಹಾಗಾಗಿದ್ದದು. ಆಮೇಲೆ ನಾನೊಂದ್ಸಲಿ ನನ್ನ ಫ್ಯಾಮ್ಲಿ ಜೊತೆ ಶೃಂಗೇರಿಗೆ ಹೋಗಿದ್ದಾಗ ಒಂದು ತಾಯಿ ಮಗುನ ಬಚಾವ್ ಮಾಡಿದ್ದೆ. ಸೊ ಅದು ಇಟ್ ಈಸ್ ಎ ನೋನ್ ಸ್ಪಾಟ್, ಇಟ್ ಈಸ್ ನಾಟ್ ಎ ಸೂಸೈಡ್ ಸ್ಪಾಟ್ ಬಟ್ ನೋನ್ ಸ್ಪಾಟ್. ಸೊ ಹಾಗಾಗಿ ಅದನ್ನು ಡಿಸಿಷನ್ ತೊಗೊಂಡಿದ್ವಿ. 138 ರೂಪಾಯಿ ಏನೋ ಇತ್ತು ಅವತ್ತು ನನ್ನ ಜಾಬಲ್ಲಿ. ಲಾಸ್ಟ್ ಊಟನಪ್ಪ ಅಂತೇಳಿ ಬಸ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಊಟ ಮಾಡಿ 40 ರೂಪಾಯಿ ಏನು ಮಿಕ್ಕಿದ್ದು. ಆ 40 ರೂಪಾಯಲ್ಲಿ ಶೃಂಗೇರಿಗೆ ಹೋಗೋಕ್ಕಾಗಲ್ಲ. ನನ್ನ ತಮ್ಮನಿಗೆ ಅವತ್ತು ಫೋನ್ ಮಾಡಿದೆ, ನನ್ನ ಕೊನೆ ತಮ್ಮನಿಗೆ, 1,000 ರೂಪಾಯಿ ಬೇಕು, ನಿಮ್ಮ ಮನೆಗೆ ಬಾ, ರಾತ್ರಿ ಬರ್ತೀವಿ. ಒಂದೇ ಮಳೆ, ಸಿಕ್ಕಾಪಟ್ಟೆ ಮಳೆ ಅವತ್ತು, ಹೆವಿ ಅಂದರೆ ಹೆವಿ ರೈನು. ನಾನು ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ, 40 ರೂಪಾಯಿ ಇಟ್ಕೊಂಡು ಎಲ್ಲೂ ಹೋಗಲ್ಲ. ಅವನಿದ್ದು ಶ್ರೀರಾಮ್ಪುರ. ಸೊ ಅವನಿಗೆ ಫೋನ್ ಮಾಡಿ, ನಿಮ್ಮ ಮನೆಗೆ ಬರ್ತೀವಿ, ಇವತ್ತು ರಾತ್ರಿ ಇರ್ತೀವಿ, ಬೆಳಗ್ಗೆ 1,000 ರೂಪಾಯಿ ಕೊಡು, ನೆಕ್ಸ್ಟ್ ವೀಕ್ ಕೊಡ್ತೀನಿ ಅಂತೇಳಿ ಅವ್ನು ಒಪ್ಪಿಸಿ ಅವ್ರ ಮನೆಗೆ ಹೋಗಿ ಉಳಿದಿದ್ದ. ಅವ್ನು ಬೆಳಗ್ಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ. ನಾನು ಬೆಳಗ್ಗೆ 6:45ಗೆ ಅವನ ಹತ್ರ 1,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟೆ. ಎಲ್ಲರೂ ಕರ್ಕೊಂಡು ನಾನೊಬ್ಬ ಬಂದೆ. ಟಿಕೆಟ್ ಮಾಡಿಸಿ ನಾನು ಹೇಳಿದಾಗ ಆಮೇಲೆ ಹೊರಡಿ ನೀವು ಅಂತ. ಅಷ್ಟರೊಳಗೆ ನನ್ನ ನಾದಿನಿಗೆ ಮನೆ ಲಾಕ್ ಮಾಡ್ಕೊಂಡು ಹೋಗಿದ್ದು ಗೊತ್ತಾಗಿ, ನಾವಿಲ್ಲ ಅಂತ ಗೊತ್ತಾಗಿ ನನಗೆ ಫೋನ್ ಮಾಡಲಿ, ಎಲ್ಲಿದ್ದೀರಾ ಅಂತ. ನಾನು ಈ ಥರ ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಗಾಂಧಿನಗರಲ್ಲಿದ್ದೀನಿ ಅಂದೆ. ನಾನು ಸುಳ್ಳು ಹೇಳಿದೆ. ನಮ್ಮ ಯಜಮಾನ್ರು ಅಲ್ಲೇ ಇದ್ದಾರೆ, ನಿಮ್ಮನ್ನು ಮೀಟ್ ಮಾಡ್ಬೇಕಂತೆ ಅಂತ ಅಂದು. ಸೊ ಅವ್ರ ಯಜಮಾನ್ರು ಅವಳಿಬ್ಬರು ಆಟೋದಲ್ಲಿ ಬಂದುಬಿಟ್ಟು ಫಸ್ಟ್ ನನ್ನನ್ನು ಲಾಕ್ ಮಾಡಿ ನಮ್ಮ ಮಿಸಸ್ ಹತ್ರ ಹೋದ್ರು. ಅವಳು ಅಲ್ಲಿ ನನ್ನ ತಮ್ಮನ ಫೋನ್ ನಂಬರ್ ತೊಗೊಂಡು ಅಲ್ಲಿಗೆ ಫೋನ್ ಮಾಡಿ ಅಲ್ಲಿಗೆ ಹೋಗಿ ಅವಳನ್ನ ಮಕ್ಕಳನ್ನ ಕರ್ಕೊಂಡು ಬರೋವಾಗ ಅಕ್ಕ ತಂಗಿಗೆ ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ದು. ಹಾಗಾಗಿ ಅವಳ ಮನೆ ಕರ್ಕೊಂಡೋಗಿ ಇಟ್ಕೊಂಡ್ಳು 2014ರಲ್ಲಿ. ಅವ್ರ ಮನೆ ಒಂದು ಮೊನ್ನೆವರೆಗೂ ಆಲ್ಮೋಸ್ಟ್ 2004ರಿಂದ 14 ಸಾರಿ, ಓಕೆ 2004ರಲ್ಲಿ ಇನ್ಸಿಡೆಂಟ್ ಆಗಿದ್ದು. 2004ರಲ್ಲಿ ಸಾಯ್ಬೇಕು ಅಂತ ನಿರ್ಧಾರ ತೊಗೊಂಡಿರೋದು. 2004ರಲ್ಲಿ ಅವ್ರ ಮನೆಗೆ ಹೋಗಿದ್ದು ನಾವು. 2014ರಲ್ಲಿ ವರೆಗೂ ಆ ಮನೇಲಿ ಇದ್ವಿ, 10 ವರ್ಷ ನಾದಿನಿಯವ್ರ ಮನೆಯಲ್ಲಿ. ನೀವು ರಾಣಿ ಮಹಾರಾಣಿ ಎಲ್ಲ ರೀಕ್ರಿಯೇಟ್ ಮಾಡಿದಾಗ, ಕ್ರೇಜಿ ಕುಟುಂಬ, ರಮೇಶ್ ಅರವಿಂದ್ ಅವರ ಸಿನಿಮಾಗಳು ಮಾಡಿದಾಗಲೂ ಅಲ್ಲೇ ಇದ್ದಿದ್ದು. ಶೀಟ್ ಮನೆ, ಒಂದು 1,250 ರೂಪಾಯಿ ಬಾಡಿಗೆ. ಓಕೆ. ಆಮೇಲೆ ಅವ್ರ ಗಂಡಂಗೆ ದುಬೈ ಕೆಲಸ ಆಯಿತು, ನಮ್ಮ ಕೋಬ್ರದರ್ಗೆ. ಮಗನಿಗೆ ಮೈಸೂರಲ್ಲಿ ಕೆಲಸ ಆಯಿತು ಅಂತ ಅವಳು ಖಾಲಿ ಮಾಡಲು ನಾವು ಮನೇಲಿ ಕಂಟಿನ್ಯೂ ಮಾಡಿದ್ವಿ. ಬಟ್ ಆ ಮನೆ ನನ್ನ ಕೈ ಹಿಡಿತು. 1,250 ರೂಪಾಯಿ ಬಾಡಿಗೆ ಮನೆ ನನ್ನ ಕೈ ಹಿಡಿತು. ಮತ್ತು ನನ್ನ ಕೆಲಸಗಳು ಬಂತಲ್ಲಿ. ಕೆಲಸಗಳು ಬಂತು. ಕೊಠಾರಿ ಅವರು, ಮೊಬೈಲ್ ಕುಮಾರು, ಇವರೆಲ್ಲ ಸಣ್ಣ ಬಡ್ಜೆಟ್ ಸಿನಿಮಾ ನೀವು ಮಾಡಲ್ಲ ಸರ್, 10 ದಿವ್ಸಕ್ಕೆ ಮಾಡಬೇಕು ಅಂತಂದರು. ಚಾಲೆಂಜ್ ಅಪ್ಪ, ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ಲವ್ ಟ್ರೈನಿಂಗ್ 10 ದಿವ್ಸಕ್ಕೆ ಮಾಡಿದ್ದೀನಿ, CBI ಶಿವ 11 ದಿವ್ಸಕ್ಕೆ ಮಾಡಿದ್ದೀನಿ. ನನಗೇನು ಚಾಲೆಂಜ್ ಎಲ್ಲನೂ ಮಾಡ್ತೀನಿ ಅಂದೆ. ಒಂದೇ ವರ್ಷ 9 ಸಿನಿಮಾ ಮಾಡಿಕೊಟ್ಟೆ ಅವರಿಗೆ. 9 ಸಿನಿಮಾ ಡೈರೆಕ್ಷನ್ ಒಂದೇ ವರ್ಷ. 10 ದಿವಸ ಅಲ್ವಾ, ಈಸಿಯಾಗಿ ಮಾಡಿಬಿಟ್ಟೆ. ಕತೆ ಎಲ್ಲ ಕತೆ ನಂದು 2-3 ಕತೆ ನಂದು, ಒಂದು ನಾವೆಲ್ ತೊಗೊಂಡೆ, ಒಂದು ಈ ಥರ ಮಿಕ್ಸಪ್ ಎಲ್ಲ. ಹಾಗಾಗಿ ನಾನು ತಿರ್ಗಾ ಒಂದು ರೂಟಿಗೆ ಬಂದಿದ್ದೆ ಕೆಲಸಗಳು. ಅವತ್ತೊಂದು ವೇಳೆ ಏನಾದರೂ ರಾತ್ರಿ 40 ರೂಪಾಯಿ ಜಾಗದಲ್ಲಿ ನಿಮ್ಮ ಜೇಬಲ್ಲಿ ಏನಾದರೂ 1,000 ರೂಪಾಯಿ ಇದ್ದಿದ್ದರೆ ಉಳಿತಿರಲಿಲ್ಲ ಬಹುಶಃ. ನೋಡಿ ಎಂತೆಂಥ ಕಷ್ಟಗಳನ್ನ ನೋಡಿ ಎಲ್ಲಿಂದನೂ ಬಂದು ಸಕ್ಸಸ್ ಕೊಟ್ಟು ಬೆಳೆದವ್ರು ನೀವು. ಅಂಥದ್ರಲ್ಲಿ ನೀವೇ ಆ ನಿರ್ಧಾರ ತೊಗೊಂಡಿದ್ದೀರಾ? ಅಲ್ಲ, ಅವತ್ತು ಅನಿವಾರ್ಯ ಅದು. ಏನಂದರೆ ನಾಳೆ ಬದುಕು ಗೊತ್ತಿಲ್ಲ, ನಾಳೆ ಎಲ್ಲಿ 0 ಬೆಳೆದವರು. ಮತ್ತೆ ಅಲ್ಲ, ನಾಳೆ ಏನು ಕೆಲಸ, ಇಲ್ಲಿ ಮನೆ ಇಲ್ವಲ್ಲ ಮೇಯ್ನು. ಓಕೆ. ಯಾರ ಮನೆಗೂ ಹೋಗೋಕ್ಕಾಗಲ್ಲ. ಒಂದು ಸಣ್ಣ ಗೂಡಾದರೂ, ನನಗೆ ಬಾಡಿಗೆ ಗೂಡಾದರೂ ಇದ್ದರೆ ಅದೊಂಥರ ಇಲ್ವಲ್ಲ. ಸೊ ನಾದಿನಿ ಮನೆ ಯಾವಾಗ ನಮ್ಗೆ ಐಡಿಯಾ ಇಲ್ಲ ಹೋಗಲ್ಲಿರಬೇಕು ಅಂತ. ನನ್ನ ಮಿಸ್ಸಸ್ ಒಪ್ಪಲಿಲ್ಲ, ಕೇಳಕ್ಕೆ ಮುಜುಗರ. ತಮ್ಮಂದ್ರ ಮನೆಗೆ ಹೋಗಿರೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಪಾಪ ಅವ್ರ ಸಂಸಾರಗಳು, ಅವರಿದು, ನಾವು ಹೋಗಿ ಎಕ್ಸ್ಟ್ರಾ ಆಗ್ತೀವಿ. ಯಾರಿಗೂ ಬರ್ಡನ್ ಆಗಬಾರ್ದು ಲೈಫಲ್ಲಿ, ಅಷ್ಟೇ, ಇನ್ನೇನಿಲ್ಲ. ಬಟ್ ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ವಲ್ಲ ಸರ್? ಅಲ್ಲ, ಹಾಗೆ ಅನ್ಕೋತೀವಿ. ಬಟ್ ಈಗ ಮನೆ ಸೌಂದರ್ಯ ಜಗದೀಶ್ ಅಂದ್ಕೊಳ್ಳೋಣ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಅನ್ಕೋತೀವಿ. ಬಟ್ ಆ ಮನುಷ್ಯನಿಗೆ ಆ ಕ್ಷಣದಲ್ಲಿ ಅಷ್ಟು ಕೋಟ್ಯಾಧಿಪತಿ, ಅಷ್ಟು 12 ಕಾರೇನೋ ಇತ್ತಂತ ಅವ್ರ ಮನೇಲಿ ಹೇಳ್ತಾರೆ. ಅಷ್ಟು ದೊಡ್ಡ ಕಾರ್ಗಳೆಲ್ಲ ಇಟ್ಕೊಂಡು ಏನು ಒಂದು ಮನಸ್ಸು ಇದೆಯಲ್ಲ, ಅದು ತನ್ನನ್ನು ತಾನು ಆಡಿಸುತ್ತೆ ಕೆಲವು ಸಲ. ನಮ್ಮ ಕೈಲಿರಲ್ಲ ಅದು.
ಆ ಕ್ಷಣ ಅಷ್ಟೇ ಅದು. ಮಗ ಏನು ಮಾಡ್ತಾರೆ, ಮಕ್ಳು ಏನು ಮಾಡ್ತೀಯಾರ ಇವಾಗ? ಚಿಕ್ಕವನು EY ಕಂಪ್ನಿಲಿದ್ದಾನೆ, ದೊಡ್ಡವನು ಅವನು ಹನಿವೆಲ್ಲಲ್ಲಿದ್ದ. ಸೊ ಅವನಿಗೆ ಸಿರಿವಂತನಲ್ಲಿ ಆ್ಯಕ್ಟ್ ಮಾಡೋದಲ್ಲ ವಿಷ್ಣುವರ್ಧನ್ ಜೊತೆಲಿ. ಅದಾದಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಬಂತು ಫೀಲ್ಡು. ಸೊ ರಂಗಾಯಣಲ್ಲಿ ಟ್ರೈನ್ ಅಪ್ ಮಾಡಿಸಿ ಚೆನ್ನೈಯಲ್ಲೆಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಕಲಿಸಿದೆ. ಅವ್ನು ಇಂಟ್ರೊಡಕ್ಷನ್ ಮಾಡಬೇಕು ಅಂತೇಳಿ ಮಾಡಿದ್ವಿ, ಬಟ್ ನಮ್ಗೆ ಲಾಂಚ್ ಮಾಡೋಕ್ಕೆ ಸರಿ ಹೋಗಲಿಲ್ಲ. ಎಲ್ಲ ಮೋಸ ಮಾಡಿದ್ರು ಆ್ಯಕ್ಚುಲಾಗಿ. ಯಾವ ಸಿನಿಮಾದ ಮುಖಾಂತರ ಸರ್? ನಾನು ಡೈರೆಕ್ಟ್ ಮಾಡಲಿಲ್ಲ, ಅವ್ನು ಯೂಸ್ ಮಾಡಿದವರೆಲ್ಲ ಮೋಸ ಮಾಡಿದ್ರು. ಸೊ ಅದಕ್ಕೆ ಅವನೀಗ ಬೇಡ ಅಂತ ಸ್ಕ್ರಿಪ್ಟ್ ರೈಟಿಂಗಲ್ಲಿ ತುಂಬ ಬ್ಯುಸಿ ಆಗಿದ್ದಾನೆ. ಓಕೆ, ಈಸ್ ವೆರಿ ಗುಡ್ ರೈಟರ್. ಆಮೇಲೆ ತಕ್ಷ್ ಥಿಯೇಟ್ರಿಕ್ಸ್ ಅಂತ ಒಂದು ಥಿಯೇಟ್ರ್ ಗ್ರೂಪ್ ಮಾಡ್ಕೊಂಡಿದ್ದಾರೆ, ತಕ್ಷ್ ಅಂತ. ಓಕೆ, ಸೊಸೆನೂ ಅವನು ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. 24 ಶೋ ಆಯಿತು ನಾಟಕ. ವೆರಿ ನೈಸ್. ಒಳ್ಳೆ ಕಾಮಿಡಿ ಸೆನ್ಸ್ ಇರೋ ರೈಟರು. ಹಾಂ. ಮೊನ್ನೆ ಒಂದು ಸ್ಕ್ರಿಪ್ಟ್ ಕೊಟ್ಟ ಇವ್ರಿಗೆ, ಅಶೋಕ್ ಕಶ್ಯಪ್ ಅವ್ರಿಗೆಲ್ಲ ರೀಡಿಂಗ್ ಕೊಟ್ಟಿದ್ದಾನೆ. ಅವ್ರು ಅಶೋಕ್ ಕಶ್ಯಪ್ ಸಿಕ್ಕಿ ಹೇಳಿದ್ರು ನನಗೆ, ಅದ್ಭುತವಾಗಿ ಬರೀತಾನೆ ಸರ್ ಕಾಮಿಡಿನ, ಖಂಡಿತ ಅವನು ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಸೊ ಹೀಸ್ ಆನ್ ದಿ ರೈಟಿಂಗ್ ಇದರಲ್ಲಿ. ಸುಮಾರು ಸೀರಿಯಲ್ ಬಂತು ಅವ್ನು ಆ್ಯಕ್ಟ್ ಮಾಡೋಕ್ಕೆ, ಅವ್ನು ಯಾಕೋ ಒಪ್ಪಲಿಲ್ಲ, ಸೀರಿಯಲ್ ಬೇಡ ಅಂತ. ಯಾವ ಸಿನಿಮಾ ಮಾಡಿದವ್ರು ಫಸ್ಟು ಸಿರಿವಂತ ಮಾಡ್ದ, ಆಮೇಲೆ ಅರ್ಧ ಸತ್ಯ ಅಂತೇಳಿ ಕನ್ನಡ ತೆಲುಗು ಒಂದು. ಅರ್ಧ ಸತ್ಯ, ಹಾಂ, ಓಕೆ, ಅದು ರೆಡಿ ಇದೆ, ಬಟ್ ಪ್ರೊಡ್ಯೂಸರ್ ತೆಲುಗುವರು ಮೋಸ ಮಾಡಿದ್ರು, ಅದು ರಿಲೀಸ್ ಆಗಲಿಲ್ಲ. ಓಕೆ. ಆಮೇಲೆ 1857 ಅಂತ ಒಂದು ಸುರಪುರ ವೆಂಕಟಪ್ಪ ನಾಯಕ, ಆ ಸಿನಿಮಾ ಅವನು ವೆಂಕಟಪ್ಪ ನಾಯಕನ ಪಾತ್ರ ಮಾಡಿದ್ದಾನೆ. ಆ ಡೈರೆಕ್ಟ್ರು ಮೋಸ ಮಾಡ್ದ. ನನ್ನ ಹತ್ರ 20 ಲಕ್ಷ ಇಸ್ಕೊಂಡು ಹಾಕ್ಸ್ಬಿಟ್ಟು ಇವತ್ತವರೆಗೂ ಓಡೋಗಿ 2016 ಓಡೋಗಿದ್ದಾನೆ, ಇದುವರೆಗೂ ಸಿಕ್ಕಿಲ್ಲ. ಹೀಗೆ ಈಗ ಸಿನಿಮಾಗಳಿಗೇನ ಬರೀತೀಯಾರ? ಸ್ಕ್ರಿಪ್ಟ್ಗಳು ಬರೆದಿದ್ದಾರೆ? ಹಾಂ, ಬರಿತಾ ಇದ್ದಾರೆ. ಆಮೇಲೆ FM ಅಂತ ಒಂದು ಸಿನಿಮಾ CR ಮನೋಹರ್ ಪ್ರೊಡಕ್ಷನ್ನು, ಅದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ದ, ತುಂಬ ಚೆನ್ನಾಗಿ ಬಂದಿದೆ, ಅವ್ರು ರಿಲೀಸ್ ಮಾಡಲ್ಲ ಅಂತಾರೆ. ಹೀಗೆ ಅವನಿಗೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಗುರುತಿಸ್ಕೊಳ್ಳೋಂಥ ಇದೆಲ್ಲ ಸ್ವಲ್ಪ ಇದಾಗಲಿಲ್ಲ. ಬಟ್ ಟ್ಯಾಲೆಂಟೆಡ್ ಮಾಡೋಕ್ಕಲ್ಲ ಸರ್, ಎಲ್ರಿಗೂ ಅದೇನೋ ಒದಗಿ ಬರಲ್ಲ ಅಂತಾರೆ. ಸೊ ಬರವಣಿಗೆಯಲ್ಲಿ ಚೆನ್ನಾಗಿದೆ ಅವನಿಗೀಗ. ಸೊ ಇಸ್ ಕಂಟಿನ್ಯೂಯಿಂಗ್ ಇಟ್ ಅಷ್ಟೇ. ಎಸ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಅಟ್ಲೀಸ್ಟ್ ನಿಮ್ಮ ಮನೇಲಿ ನೋಡಿ, ಆ ಕುಟುಂಬದ ಹಿನ್ನೆಲೆ ನಿಮ್ಮ ತಂದೆಯವರಿಂದ ಶುರುವಾಗಿರೋದು ಈಗ ನಿಮ್ಮ ಮಕ್ಕಳ ತನಕ ಬಂದಿದೆ. ಅಟ್ಲೀಸ್ಟ್ ಅದು ಹಾಗೆ ಮುಂದುವರಿಲಿ. ಥ್ಯಾಂಕ್ ಯು. ಮೊಮ್ಮಗ ಬಂದು ಅವನು ಒಂದು 6 ತಿಂಗಳಾಗಿರೋವಾಗಲೇ ಒಂದು ಆ್ಯಡ್ ಮಾಡಿಬಿಟ್ಟು ಅವನಾಗಲೇ ಅವನು ಅಮೆಝಾನ್ದು ಮಕ್ಕಳ ಡ್ರೆಸ್ದು ನೋಡಿ. ಹಂಗಾರೆ ಮುಂದಕ್ಕೆ ಅವ್ನು ಬೆಳೆಸ್ಕೊಂಡು ಹೋಗ್ತಾನೆ ಅದನ್ನು. ಸರ್, ಒಳ್ಳೇದಾಗಲಿ. ಸಂತೋಷ. ಥ್ಯಾಂಕ್ ಯು ಸರ್. ಅಷ್ಟು ದೂರದಿಂದ ನಮಗೋಸ್ಕರ ಬಂದು ಇಷ್ಟು ಟೈಮ್ ಕೊಟ್ಟಿರೋದಕ್ಕೆ. ಎಸ್, ಮತ್ತೆ ಸಿನಿಮಾಗಳನ್ನ ಮಾಡಿ ಖಂಡಿತವಾಗಿ ಮಾಡ್ತೀವಿ, ನಿರ್ದೇಶನ ಮಾಡಿ. ಖಂಡಿತ ಮಾಡ್ತೀನಿ. ಕಥೆಗಳಿದೆ, ಓಕೆ, ಅದನ್ನು ಒಪ್ಕೊಳ್ಳೋಂಥ ನಿರ್ಮಾಪಕರು ಬೇಕು. ಇಲ್ಲ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದಿಬ್ಬರು ಮಾಡೋಣ ಅಂತ ಹೇಳ್ತಿದ್ದಾರೆ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಸರ್ ಅಂತ. ಓಕೆ, ಒಂದು ಒಳ್ಳೆ ಕತೆ ಮತ್ತೆ ಬರ್ತೀನಿ ನಾನು. ಎಸ್ ಸರ್, ಖಂಡಿತ ಬನ್ನಿ, ಆದಷ್ಟು ಬೇಗ ಬನ್ನಿ. ಬಂದಾಗ ನಮ್ಗೆ ತಿಳಿಸಿ ವಿಷಯ. ಖಂಡಿತ. ಆ್ಯಂಡ್ ಸೋಲೋ ಗೆಲುವು ಏನೇ ಇರಲಿ ಎಲ್ಲ ನೋಡಿದ್ರೆ ನೀವು ಲೈಫಲ್ಲಿ, ಅವನಾಗೆ ಬಾನ ತನಕ ಹೋಗಬಾರ್ದು ಸರ್. ಹೌದು, ಅದು ತಪ್ಪು ನಿರ್ಧಾರ. ಇಲ್ಲ, ಇವಾಗ ನಿರ್ಧಾರ ಬರಲ್ಲ. ಎಸ್, ಅವತ್ತು ಕ್ಷಣ ಯಾರೇ ಆ ಥರ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ನಾವೇ ಹೇಳಬೇಕು. ಅದಕ್ಕೆ ನಾನು ಇನ್ಸ್ಪೈರ್ ಅಂತ ಹೇಳಿದ್ದೀಗ. ಹೌದು, ಮತ್ತೆ ಬದುಕಿ ಅಂತ ಅನ್ನೋದಕ್ಕೆ ನಾನೀಗ ಹೇಳ್ತಾ ಇರೋದು. ಕರೆಕ್ಟ್. ನೀವೇ ಈಗ ಎಕ್ಸಾಂಪಲ್ ಆಗಿದ್ದೀರ ನೀವು. ಯಾಕಂದ್ರೆ ನೀವೇ ಹೇಳ್ದಂಗೆ ಶಂಕರಣ್ಣ ಅವರು ಮಾತಾಡ್ಸ್ಕೊಂಡು ಹೋಗ್ತೀರಾ, ಮಾರನೇ ದಿನ ಹೊರಟೋಗ್ತಾರೆ. ಅಪ್ಪು ಸಾರು ಅವ್ರಲ್ಲಿ ಇರಬೇಕು ಅಂತ ನಾವು ಇನ್ನೂ ಅಂದ್ಕೊತೀವಿ. ಅಲ್ಲೆಲ್ಲ ಒಂದು ಕಡೆ ನಾನು ಇರಬಾರ್ದು ಅಂತ ನೀವು ತೊಗೊಂಡಿರ್ತೀರಿ ಡಿಸಿಷನ್ನು. ಪುಣ್ಯಕ್ಕೆಲ್ಲ ಒಳ್ಳೆಯದೇ ಆಗಿದೆ. ಒಳ್ಳೆಯದಾಗಲಿ. ಖಂಡಿತ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ನಿರ್ದೇಶಕರು ರಾಮಮೂರ್ತಿಯವರ ಮಾತು. ಸಿನಿಮಾಗಳ ಜೊತೆ, ಸಿನಿಮಾ ಮೇಕಿಂಗ್ ಜೊತೆಗೆ ಅವರ ಒಂದು ಅನುಭವ, ಸಿನಿಮಾದ ಘಟಾನುಘಟಿ ಸ್ಟಾರ್ಗಳ ಜೊತೆ ಕೆಲಸ ಮಾಡೋದಂಥ ಅನುಭವ ಆ್ಯಂಡ್ ಜೀವನದ ಅನುಭವ, ಇದೆಲ್ಲ ಎಲ್ಲೋ ಒಂದು ಕಡೆ ನಿಮಗೂ ನಮಗೂ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.